ವ್ಯಕ್ತಿತ್ವ ನಟನೆಗೆ ಅವಳು ಸಮರ್ಪಣೆ ಮಾಡಿಕೊಂಡಿದ್ದು ಅಲ್ರಿ 4 ಶಿಫ್ಟು. ಅದರಲ್ಲೂ ಮದ್ರಾಸ್ ಅಂತ ಏರಿಯಾದಲ್ಲೇ ಈ ತೆಲುಗು, ತಮಿಳು, ಕನ್ನಡ ಇವೆಲ್ಲ ಚಿತ್ರೀಕರಣ ಆಗುವಂಥ ಸಂದರ್ಭದಲ್ಲಿ 4 ಶಿಫ್ಟ್ಗಳನ್ನು ಇವರು ಪಾತ್ರ ಮಾಡ್ತಾಯಿದ್ರು ಅಂದರೆ ಎಷ್ಟು ಅದ್ಭುತವಾದ ಪ್ರತಿಭೆ ಇರಬೇಕು ಅವರಲ್ಲಿ ಅಂತ. ಎಂಥದ್ದು ಚಿತ್ರಗಳು ರೀ. ಅದರಲ್ಲೂ ದೊಡ್ಡ ದಿಗ್ಗಜ ನಟರು. ಒಂದು ಕಡೆ MG ರಾಮಚಂದ್ರಣ್ಣ, ಇನ್ನೊಂದು ಕಡೆ NT ರಾಮರಾವ್ ಅವರು, ಶಿವಾಜಿ ಗಣೇಶನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ದಿಗ್ಗಜರು ಇವರು. ಸಪೋಸ್ ಏನಾದರೂ ಎಲ್ಲ ನಟರು ಇಂಗ್ಲೀಷ್ನಲ್ಲಿ ಎತ್ತಿದ್ರೆ ಜಗದ ಸಿನಿ ರಾಜ್ಯವನ್ನು ಇವರೇ ಆಳ್ತಿದ್ರು ಅಂತ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಾವು ಎಷ್ಟು ನಿಲ್ಲಿಸಿದ್ರು, ಏನು ಮಾತಾಡಿದ್ರು ಕಡಿಮೆನ ಅವ್ರ ಬಗ್ಗೆ. ಎಂಥ ನಟನೆ, ಕಲ್ತಿಲ್ಲ ಆದರೆ ಕಲಾಕಾರ ಎಂಥವ್ರು ಇದ್ದರು. ಅವ್ರ ಬಗ್ಗೆ ನಾವು ಹುಡುಕೆಡಕ್ಕೆ ನೋಡ್ತಾ ಇದ್ದೀವಿ. ಆದರೆ ಒಳ್ಳೆಯದು ಮೆಸೇಜ್ ಕೊಟ್ಟು ಸಮಾಜ ಕಟ್ಟುವಲ್ಲಿ ಇವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗಿಲ್ಲ. ಎಂಥ ಗೌರವನ ಪಾತ್ರರು ನಮ್ಮ B. ಸರೋಜಾದೇವಿ ಅವ್ರದ್ದು. ಎಷ್ಟು ಜನ ಹೆಣ್ಮಕ್ಳು ಪರಿವರ್ತನೆ ಆಗಲಿಲ್ಲ. ಬಂಗಾರದ ಮನುಷ್ಯನ ನೋಡಿ ಎಷ್ಟು ಜನ ಬದಲಾವಣೆ ಆಗಲಿಲ್ಲ. ರಾಜ್ಕುಮಾರ್ ಅವ್ರು ಹುಡುಕೋದು ಯಾರ ಸಂಬಂಧದ ಲೀಲಾವತಿ ಜೊತೆಗೆ ಮತ್ತೊಬ್ಬರ ಜೊತೆಗೆ ಅದು ಸುದ್ದಿಗಳ ಬಗ್ಗೆ ನಾವು ಭಾಳ ಕುತೂಹಲ. ಏನು ಅದಕ್ಕಿಂತಲೂ ಇಂಪಾರ್ಟೆಂಟ್ ಅವ್ರ ವ್ಯಕ್ತಿತ್ವವನ್ನು ಹೆಂಗೆ ಬೆಳೆಸ್ಕೊಂಡ್ರು ಮತ್ತು ಎಷ್ಟು ಶ್ರಮಪಟ್ಟರು ಅಂತ. ಬರೀ ಒಂದು ಹಾಡು ಹಾಡೋದು ಮಾಡಲಿ ಪ್ರಯತ್ನ ಮಾಡಲಿ ಗೊತ್ತಾಗ್ತದೆ ಎಷ್ಟು ಕಷ್ಟದಂತೇಳಿ. ಸಂಗೀತದ ಲಯ, ಸ್ವರ, ಜೊತೆಗೆ ಶ್ರುತಿ, ತಾಳ ಇವೆಲ್ಲ ಕೂಡ ಬರ್ಬೇಕಾರಲ್ಲೇ. ಮತ್ತು ಅದ ನಟ ನಟಿ ಆಗ್ಬೇಕಾದ್ರೆ ಅಲ್ಲೂ ಹಂಗದ ರೀ. ಒಂದು ದೃಶ್ಯವನ್ನು ನೀವು ಶೂಟೌಟ್ ಮಾಡಿ ತೆಗಿಬೇಕಾಗಿದ್ದು ಎಷ್ಟು ತೊಂದರೆ ಅದ ರೀ. ಅವು ಏನಪ್ಪ ಅಂದ್ರೆ ಎಡಿಟಿಂಗ್ ಮಾಡುವಂಥದ್ದು ಇನ್ನೂ ಅಂತ ಅನೇಕ ವಿಷಯ. ಎಷ್ಟು ಸಲ ವರ್ಕ್ ಮಾಡಬೇಕಲ್ಲೇ. 4 ಶಿಫ್ಟಲ್ಲಿ ಮಾಡುವಂಥ ಹೆಣ್ಮಕ್ಳು ಯಾವ ರೀತಿ ದುಡಿದಿರಬಹುದು ಅವರು ಅಂತೇಳಿ. ಅವ್ರು ಪೇಮೆಂಟ್ ಕೊಟ್ಟರು, 1 ಲಕ್ಷ ತೋಚಿದ್ರು, 6 ಲಕ್ಷ ತೋಚಿದ್ರು, 8 ಲಕ್ಷ ತೋಚಿದ್ರು, ಅದೆಲ್ಲ ವಿಷಯ ಬದಿಗಿಡ್ರಿ. 4 ಶಿಫ್ಟ್ಗಳಲ್ಲೇ ಕೆಲಸ ಮಾಡಿದ್ದು ತನ್ನ ಶರೀರವನ್ನು ಈ ಸ್ಪರ್ಧಾ